ಶಾಸಕರ ದುರ್ವರ್ತನೆಯಿಂದ ಕಂಗಾಲಾದ ಮಹಿಳೆ ಬಿದ್ದ ಸ್ಥಳದಿಂದ ಎದ್ದು ಶಾಸಕರಾಗಿ ನೀವು ಈ ರೀತಿ ಮಾಡಬಾರದು, ನಿಮ್ಮ ಮೇಲೆ ಪೊಲೀಸ್ ದೂರು ನೀಡುತ್ತೇನೆ ಎಂದು ಹೇಳಿದ್ರು. ಇದರಿಂದ ರೋಚಿಗೆದ್ದ ಶಾಸಕ ಅಭಯ್ ಚಂದ್ರ ಜೈನ್ ಅಪ್ಪನಿಗೆ ಬೇಕಾದ್ರೂ ದೂರು ನೀಡು, ನಾನು ಯಾರನ್ನು ಕ್ಯಾರ್ ಮಾಡಲ್ಲ, ಏನು ಮಾಡಬೇಕೆಂದು ನನಗೆ ಗೊತ್ತಿದೆ ಎಂದಿದ್ದಾರೆ. ಮಹಿಳೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿತ್ತು. ಬಜ್ಪೆ ಪೊಲೀಸರು ಆಸ್ಪತ್ರೆಯಿಂದ ಮಹಿಳೆಯ ಹೇಳಿಕೆ ಪಡೆದು ಶಾಸಕರ ವಿರುದ್ಧ ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಜನಪ್ರತಿನಿಧಿಯಾದವರು ಹೀಗೆ ದುರ್ವರ್ತನೆ ತೋರಿದರೆ ಸಾಮಾನ್ಯ ಜನರ ಪಾಡೇನು ಅಂತ ಮಹಿಳೆಯ ಸಂಬಂಧಿಕರು ಪ್ರಶ್ನೆ ಮಾಡಿದ್ದಾರೆ. ಹಾಗಂತ ಶಾಸಕ ಅಭಯ್ ಚಂದ್ರ ಜೈನ್ ಹೀಗೆ ದುರ್ವರ್ತನೆ ತೋರುವುದು ಇದು ಮೊದಲೇನಲ್ಲ. ಕಳೆದ ಬಾರಿ ಸಚಿವರಾಗಿದ್ದಾಗಲೇ ಜೈನ್ ಅವರು ಮೂಲ್ಕಿಯಲ್ಲಿ ಬಡ ರಿಕ್ಷಾ ಚಾಲಕನ ಮೇಲೆ ಏರಿ ಹೋಗಿದ್ರು. 3 ತಿಂಗಳ ಹಿಂದೆ ಮೂಡುಬಿದಿರೆಯಲ್ಲಿ ಕಳಪೆ ಕಾಮಗಾರಿಯನ್ನ ಪ್ರಶ್ನಿಸಿದ್ದ ವೃದ್ಧ ಮಹಿಳೆಯನ್ನ ಏಕವಚನದಲ್ಲಿ ನಿಂದಿಸಿದ್ದು ಚರ್ಚೆಗೆ ಗ್ರಾಸವಾಗಿತ್ತು. ಒಟ್ಟಿನಲ್ಲಿ ಮಾಜಿ ಸಚಿವ ಅಭಯ್ ಚಂದ್ರ ಜೈನ್ ಮತ್ತೆ ವಿವಾದಕ್ಕೆ ತುತ್ತಾಗಿದ್ದಂತೂ ಸತ್ಯ. 1992ರಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾದವರು ಕಾರ್ಕಳ ಕ್ಷೇತ್ರದ ಶಾಸಕರಾಗಿದ್ದ ಎಂ ವೀರಪ್ಪ ಮೊಯ್ಲಿ ಅವರು ಮೂಡುಬಿದಿರೆ ಸಮೀಪದ ಮಾರ್ಪಾಡಿಯವರಾಗಿದ್ದ ವೀರಪ್ಪ ಮೊಯ್ಲಿ ಅವರು ಸತತವಾಗಿ ಕಾರ್ಕಳ ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ರು. ದೇವರಾಜು ಅರಸು ಅವರ ಸಂಪುಟದಲ್ಲಿ ಸಚಿವರೂ ಆಗಿದ್ರು. ವೀರೇಂದ್ರ ಪಾಟೀಲ್ ಸರ್ಕಾರದಲ್ಲಿ ಸಚಿವರೂ ಆಗಿದ್ರು. ವೀರೇಂದ್ರ ಪಾಟೀಲ್ ಅವರು ಪಾರ್ಶ್ವವಾಯು ಪೀಡಿತರಾಗಿ ಹಾಸಿಗೆ ಹಿಡಿದ ಸಂದರ್ಭದಲ್ಲಿ ಅಂದಿನ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ರಾಜೀವ್ ಗಾಂಧಿ ಅವರು ವೀರೇಂದ್ರ ಪಾಟೀಲ್ ಅವರನ್ನ ಪದಚ್ಯುತಗೊಳಿಸಿ ಎಸ್ ಬಂಗಾರಪ್ಪ ಅವರನ್ನ ಮುಖ್ಯಮಂತ್ರಿಯನ್ನಾಗಿಸಿದ್ರು. ಈ ಸರ್ಕಾರದಲ್ಲಿ ವೀರಪ್ಪ ಮೊಯ್ಲಿ ಅವರು ಅರ್ಥ ಸಚಿವರಾಗಿದ್ರು. ಆ ಸಂದರ್ಭದಲ್ಲಿ ಕೇಂದ್ರದಲ್ಲಿ ರಾಜಕೀಯ ಸ್ಥಿತ್ಯಂತರ ನಡೆಯಿತು. 1991ರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ರಾಜೀವ್ ಗಾಂಧಿ ಅವರು ಶ್ರೀ ಪೆರಂಬದೂರಿನಲ್ಲಿ LTTE ಉಗ್ರಗಾಮಿಗಳ ಗುಂಡೇಟಿಗೆ ಬಲಿಯಾದರು. ಆ ವೇಳೆಗೆ ಮೊದಲ ಹಂತದ ಚುನಾವಣೆ ನಡೆದಿತ್ತು. 2ನೇ ಹಂತದ ಚುನಾವಣೆಯು ರಾಜೀವ್ ಹತ್ಯೆಯ ನಂತರ ನಡೆಯಿತು. ಅನುಕಂಪದ ಅಲೆಯಲ್ಲಿ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು. ಹಿರಿಯ ಕಾಂಗ್ರೆಸ್ ಮುಖಂಡರಾಗಿದ್ದ PV ನರಸಿಂಹರಾವ್ ಅವರು ಕಾಂಗ್ರೆಸ್ ಸರ್ಕಾರದ ಪ್ರಧಾನಿಯೂ ಆದ್ರು. ಕಾಂಗ್ರೆಸ್ ಅಧ್ಯಕ್ಷರೂ ಆಗಿದ್ರು. ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬಂಗಾರಪ್ಪ ನೇತೃತ್ವದ ಸರ್ಕಾರ ಅಸ್ತಿತ್ವದಲ್ಲಿತ್ತು. ಬಂಗಾರಪ್ಪ ಅವರನ್ನ ಪ್ರಧಾನಿ ಹಾಗೂ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ನರಸಿಂಹರಾವ್ ಅವರು ರಾಜೀನಾಮೆ ನೀಡಲು ಸೂಚಿಸಿದ್ರು. ಬದಲಿ ಮುಖ್ಯಮಂತ್ರಿಯನ್ನಾಗಿ ವೀರಪ್ಪ ಮೊಯ್ಲಿ ಅವರನ್ನ ನೇಮಿಸಿದರು. ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಯಾಗುತ್ತಿದ್ದಂತೆಯೇ ಅವರ ಕಿಚನ್ ಕ್ಯಾಬಿನೆಟ್ನ ಸದಸ್ಯರಾಗಿದ್ದ ಅಭಯ್ ಚಂದ್ರ ಜೈನ್ ಅವರು ರಾಜಕೀಯದ ಪಡೆಸಾಲೆಗೆ ಬಂದರು. ಮೊಯ್ಲಿ ಅವರು ಅಭಯ್ ಚಂದ್ರರನ್ನ ವಿಧಾನಸಭಾ ಪರಿಷತ್ನ ಮೆಂಬರ್ ಅನ್ನಾಗಿಸಿದರು. ತದನಂತರ ಅಭಯ್ ಚಂದ್ರ ಜೈನ್ ಅವರು ಮೂಲ್ಕಿ ಮೂಡುಬಿದಿರೆ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾದರು. ಕಳೆದ 3 ಚುನಾವಣೆಗಳಲ್ಲೂ ಅವರು ಆಯ್ಕೆಯಾದರು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರೂ ಆದರು. ಕ್ಷೇತ್ರ ಹಾಗೂ ತನ್ನ ಇಲಾಖೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿದ್ರು. ಆದರೆ ಮುಂಗೋಪದಿಂದ ಹಲವಾರು ವಿರೋಧಗಳನ್ನ ಕಟ್ಟಿಕೊಂಡರು. ಪರಿಣಾಮವಾಗಿ ಅಭಯ್ ಚಂದ್ರ ಜೈನ್ ಅವರ ವಿರುದ್ಧ ಮೂಡುಬಿದಿರೆಯಲ್ಲಿ ವ್ಯಾಪಕ ಅಸಮಾಧಾನ ಮೂಡಿತು. ಇದರಿಂದಾಗಿ ಅವರು ಸಚಿವ ಸ್ಥಾನ ಕಳೆದುಕೊಳ್ಳಲೇಬೇಕಾಯಿತು. ಆದರೂ ಅವರ ಮುಂಗೋಪ ಮಾತ್ರ ಕಡಿಮೆಯಾಗಿಲ್ಲ ಎಂಬುದಕ್ಕೆ ಕೆಲವು ದಿನಗಳ ಹಿಂದೆ ನಡೆದ ಘಟನೆಯೇ ಸಾಕ್ಷಿ.